ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೋರ್ನವಿ ವ್ಲಾಗ್. ಇದೇನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಿಷಿನ್ ಹಿಡ್ಕೊಂಡು ಸ್ಟಿಚ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಹೌದು, ಇದು ಭೀಮ್ ಅಮಾವಾಸ್ಯೆ ದಿನದ್ದು ಹಿಂದಿನ ದಿನದ್ದು ವ್ಲಾಗು. ಬೇಗ ಬೇಗ ಅದು ಅರ್ಜೆಂಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ, ಇದನ್ನು ಬೇಗ ಸ್ಟಿಚ್ ಮಾಡಿಕೊಂಡು ನಾಳೆ ಹಾಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಇದೇ ವಿಡಿಯೋಗೆ ನಾನು ಆ್ಯಡ್ ಕೂಡ ಮಾಡ್ತಾ ಇದ್ದೀನಿ ಗಾಯ್ಸ್. ಆದರೆ ಅದಾಗಿದ್ದೇ ಸೆಕೆಂಡ್ರಿ. ಬ್ಲೌಸ್ ಏನು ಚೆನ್ನಾಗಿ ಬಂದಿತ್ತು, ಬಟ್ ನಾನೇನು ಮಾಡಿದೆ, ಬೇರೆ ಸ್ಯಾರಿ ಹಾಕ್ಕೊಂಡೆ, ಇದು ಹಾಕ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಆ ಸ್ಯಾರಿನೂ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿರಲಿಲ್ಲ. ಸೊ ಇದನ್ನು ಯಾವಾಗಾದರೂ ಬೇರೆ ಒಕೇಶನ್ಸ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಹಾಕ್ಕೊಳ್ಳಿಲ್ಲ. ಇನ್ನು ಮಾರ್ನಿಂಗ್ ಬೇಗನೆ ಇದ್ದೆ. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ, ಮಾರ್ನಿಂಗು 5 o'clock ಅಲಾರಮ್ ಮಿಕ್ಕಿ 6 o'clock ಇದ್ದೆ. ಅಲಾರಮ್ಮೇ ಬಡ್ಕೊಂಡಿಲ್ಲ, ಅದು ಎಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಲೇಟಾಗಿದ್ದರೂ ಅಡ್ಜಸ್ಟ್ ಆಯಿತು. ಬೇಗ ಬೇಗ ಮನೆ ಒಂದು ಒರೆಸ್ಕೊಂಡು ಪೂಜೆ ಮಾಡಬೇಕಿತ್ತು, ದೇವರ ಐಟಮ್ಸ್ ಎಲ್ಲ ವಾಶ್ ಮಾಡಿಕೊಂಡು. ಇನ್ನು ಸ್ನಾನ ಮುಗಿಸಿ ಬೇಗ ಬೇಗ ದೇವರ ಐಟಮ್ಸ್ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನಾನೇನಂತ ಹೇಳಿದ್ರೆ ಪಿತಾಂಬರಿ ಪೌಡ್ರ್ ಯೂಸ್ ಮಾಡಲ್ಲ, ಈ ಥರ ವಾಶ್ ಮಾಡ್ಕೊತೀನಿ. ಇನ್ನು ಆ್ಯಸ್ ಇಟ್ ಈಸ್ ದೇವರಿಗೆ ಪ್ರಿಪ್ರೇಷನ್ ಮಾಡ್ಕೊತ ಬೇಗ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ನವೀನವರು ಲೀವ್ ಆಗ್ತಾಯಿದ್ರು. ಈ ವರ್ಷ ಏನಂತ ಹೇಳಿದ್ರೆ ಅವರು ರಜೆ ಹಾಕಿಲ್ಲ, ಅದಕ್ಕೋಸ್ಕರ ನಾನು ಅರ್ಜೆಂಟಲ್ಲಿ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊತಾನೆ ಇದ್ದೀನಿ. ನನಗೆ ಭೀಮ್ ಅಮಾವಾಸ್ಯೆ ಅಂದರೆ ಒಂಥರ ಸ್ಪೆಷಲ್, ಒಂಥರ ಚೆನ್ನಾಗಿರುತ್ತಲ್ವ. ಎಲ್ಲ ಮದುವೆ ಆಗಿರೋರಿಗೆ ಅದು ಈಗಂತೂ ಟ್ರೆಂಡ್ ಆಗಿಬಿಟ್ಟಿದೆ. ಬಟ್ ನಮಗೆ ಟ್ರೆಂಡ್ ಆ ಥರ ಎಲ್ಲ ಏನಿಲ್ಲ. ನಾನು ಮದುವೆ ಆದಾಗಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ವರ್ಷವೂ ಮಾಡೋಣ ಅಂತ ಮಾಡ್ತಿದ್ದೆ. ಅದಾಗ್ತಿದ್ದಂಗೆ ಅಲ್ಲಿ ಪೂಜೆ ರೆಡಿ ಮಾಡಬೇಕು, ಈ ಕಡೆ ಟಿಫನ್ಗೆ ರೆಡಿ ಮಾಡಬೇಕು. ಯಾಕಂದರೆ ನಾವಾದರೆ ಅಡ್ಜಸ್ಟ್ ಮಾಡ್ಕೊಬೋದು. ಪಾಪು ಇದ್ದಾನಲ್ವ, ಅವ್ನಿಗೆ ಟಿಫನ್ ರೆಡಿ ಮಾಡೋಣ ಅಂತ ಹೇಳಿ ಟೊಮೊಟೊ ಬಾತು ಒಂದೇ ಸಮನೆ ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ ಇದ್ದೆ. ಆಲ್ಮೋಸ್ಟ್ ಹೇಳ್ಬೇಕು ಅಂತ ಹೇಳಿದ್ರೆ 8 o'clock 8:30ಗೆಲ್ಲ ಎಲ್ಲ ಕೆಲಸನೂ ಮುಗಿಸಿದ್ದೆ. ಅವತ್ತು ಹಿಂದಿನ ದಿನ ಫುಲ್ಲು ಕುತ್ಕೊಂಡು ಒಳ್ಳೆ ಹೆಂಗೆ ಗೊತ್ತಾ, ಎಲ್ಲ ಕೆಲಸನೂ ಒಂದೇ ಸಲ ಮಾಡೋ ಥರ ಅಷ್ಟು ಬೇಗ 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 ಪ್ರಿಪ್ರೇಷನ್ ಮಾಡಿಕೊಂಡೆ. ಬಟ್ ಹಾಕ್ಕೊಂಡಿದ್ದು ನಾನು ಈ ಸ್ಯಾರಿ ತೊಗೊಂಡು ಆಲ್ಮೋಸ್ಟ್ ಒಂದು 6-7 months ಆಯಿತು. ನಾನು ಹಾಕ್ಕೊಂಡೇ ಇರಲಿಲ್ಲ. ಬ್ಲೌಸ್ ಸ್ಟಿಚ್ ಮಾಡಿನೂ ಕೂಡ ತೊಗೊಂಡ ತಕ್ಷಣ ಮಾಡ್ಕೊಂಡಿದ್ದೆ. ಸೊ ಇದೇ ಹಾಕೊಂಬಿಡೋಣ ಅಂತೇಳಿ ಇದೇ ಸ್ಯಾರಿನ ವೇರ್ ಮಾಡಿಕೊಂಡೆ. ಇದು ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ವೇರ್ ಮಾಡಿದೆ. ಹೇಗಿದೆ ಈ ಸ್ಯಾರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದೀರಾ, ಯಾಕೆ ವಿಡಿಯೋ ಜಾಸ್ತಿ ಆಗ್ತಾಯಿಲ್ಲ, ಮತ್ತು ಇನ್ನೊಂದು ಏನಂದರೆ ವಿಡಿಯೋ ಹಾಕ್ತೀಯಾ ಬಟ್ ವಿಡಿಯೋ ಕ್ವಾಲಿಟಿ ಅಷ್ಟಿರಲ್ಲ, ಕ್ಲಾರಿಟಿ ಕೂಡ ಇರಲ್ಲ, ಇನ್ನೂ ಸ್ವಲ್ಪ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ತೀರಾ. ಏನಂತ ಹೇಳಿದರೆ, ನಾನು ಯೂಟ್ಯೂಬೇ ಮಾಡಬೇಕು ಅಂತ ಇದ್ದರೆ ನಂಗೆ ತುಂಬ ಇಂಟ್ರೆಸ್ಟ್ ಇರ್ತಿತ್ತು, ಮಾಡ್ತಾಯಿದ್ದೆ. ಬಟ್ ಅದು ಹಂಗೆ ಆಗಲ್ಲ. ಯಾಕಂದರೆ ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಾನು ಯೂಟ್ಯೂಬ್ಗೆ ಅಂತ ಹೇಳಿ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅಮೌಂಟ್ ಇರಬೇಕು. ಸೊ ನಾನು ಅಷ್ಟೊಂದೆಲ್ಲ ತಲೆಗೆಲ್ಲ ಹಾಕ್ಕೊಂಡಿಲ್ಲ. ಸೊ ನಮ್ಮ ಲೈಫಲ್ಲಿ ಏನು ನಡೀತಿದೆ ಅದನ್ನು ಅಷ್ಟೇ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡಿರೋದು. ಆದಷ್ಟು ಬೇಗ ಹೊಸ ಮೊಬೈಲ್ ತೊಗೊಂಡು ಇನ್ನೂ ಕ್ಲಾರಿಟಿಯಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಟೈಮ್ ಬೇಕಷ್ಟೇ. ಮತ್ತು ಇದು ನೋಡಿ, ಭೀಮ್ ಅಮಾವಾಸ್ಯೆ ದಿನ ನಾನು ಮಾಡ್ತಿರೋ ಪೂಜೆ. ಇದು ಆಲ್ಮೋಸ್ಟ್ ನಾನು 6ನೇ ಸಲ ಮಾಡ್ತಾ ಇರೋದು. ಬಟ್ ನಮ್ಮ ಮದುವೆ ಆಗಿ 5 ವರ್ಷ ಆಗಿದೆ, ಬಟ್ 6ನೇ ಸಲ ನಾನು ಮಾಡ್ತಾ ಇರೋದು. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ ಅನ್ಸುತ್ತಲ್ವ ಇದನ್ನು ಕೇಳೋಕ್ಕೆ. ಹೆಂಗೆ ಅಂತಂದರೆ, ನಾನು ಮದುವೆ ಆಗಿ ಒಂದು 3-4 ಡೇಸ್ಗೆಲ್ಲ ಆಷಾಢ ಬಂದುಬಿಡ್ತು. ಒಂದು 5 days ಅಂದ್ಕೊಳ್ಳಿ, 5 daysಗೆ ಆಷಾಢ ಬಂತು. ಮತ್ತು ನೆಕ್ಸ್ಟ್ ಅಮಾವಾಸ್ಯೆನೇ ನಮಗೆ ಭೀಮ್ ಅಮಾವಾಸ್ಯೆ. ಸೊ ನಾನು ಮದುವೆ ಆಗಿ 1 ತಿಂಗಳು ಆಗಿರಲಿಲ್ಲ ಅನಿಸುತ್ತೆ, ಅಷ್ಟು ಬೇಗ ನಾನು ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿದೆ. ಸೊ ಅದರಿಂದ ವರ್ಷದಲ್ಲೇ 2 ಆಯಿತು ಭೀಮ್ ಅಮಾವಾಸ್ಯೆ ಅನ್ನೋದು. ಅದಕ್ಕೋಸ್ಕರ ಇದು ನನಗೆ 6ನೇ ಸಲ ಮಾಡ್ತಾ ಇರೋದು ನಾನು ಭೀಮ್ ಅಮಾವಾಸ್ಯೆ ಪೂಜೆ. ಸೊ ನನಗೆ ಪ್ರತಿ ವರ್ಷ ನಾನು 6ನೇ ಸಲ ಮಾಡಿದ್ರೂ ಪ್ರತಿ ವರ್ಷ ಏನೋ ಕ್ಯೂರಿಯಾಸಿಟಿ, ಈ ದಿನ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಅದೇ ಒಂಥರ ಚೆಂದ ಅಲ್ವಾ. ನಾವು ನಮ್ಮ ಗಂಡದಿರ್ಗೋಸ್ಕರ ಗಂಡ ಅಂತ ಕೇಳೋಕ್ಕೆ ಒಂಥರ ಏಕವಚನ ಅನಿಸುತ್ತೆ. ಬಟ್ ಅವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಈ ಪೂಜೆ ಎಲ್ಲ ಯಾವ ಪೂಜೆ ಮಾಡಿದ್ರೂ ತಪ್ಪೇನಿಲ್ಲ, ಮಾಡ್ಬೋದು. ಸೊ ನಾನು ಅವಾಗಿಂದ ಮಾಡ್ಕೊಬಂದಿರೋ ಕಾರಣಕ್ಕೆ ಪೂಜೆ ಮಾಡ್ತಾಯಿದ್ದೀನಿ, ನೀವು ನೋಡಿ. ಮತ್ತು ಹಾಗೆ ಹೇಳ್ತೀರಾ ನೀವೆಲ್ಲರೂ, ನೀನು ಮಾತಾಡೋ ವಾಯ್ಸ್ ಕೂಡ ಕೇಳಿಸಲ್ಲ ಜ್ಯೋತಿ, ನಾವು ವಿಡಿಯೋ ಪ್ಲೇ ಮಾಡಿದಾಗ ಅಂತೀರಾ. ಬಟ್ ಇದೆಲ್ಲ ವಾಯ್ಸೆಲ್ಲ ಕ್ಲಿಯರಾಗಿ ಬರಬೇಕು ಅಂದರೆ ನಾವು ಮೈಕ್ ಯೂಸ್ ಮಾಡಬೇಕು. ಸೊ ನಾನು ಇವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿರೋದ್ರಿಂದ ನಾನು ಮೈಕ್ ಕೂಡ ನಾನು ಅಮೌಂಟ್ ಇನ್ವೆಸ್ಟ್ ಮಾಡಿಲ್ಲ, ಅದಕ್ಕೋಸ್ಕರ ನಿಮ್ಮ ವಾಯ್ಸ್ ಕೇಳಿಸಲ್ಲ.
ಇನ್ನು ನಾನು ಮಾರ್ನಿಂಗು ಟೊಮೊಟೊ ಬಾತ್ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಇದು ಅದೇನೆ. ಟೊಮೊಟೊ ಬಾತ್ ಮಾಡಾದ್ಮೇಲೆ ನೋಡಿ ಈ ಥರ ಬಂದಿತ್ತು, ಸಖತ್ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಗೈಸ್. ನಾವು ಏನಾದರೂ ಅರ್ಜೆಂಟಲ್ಲಿ ಮಾಡಿದಾಗಲೇ ಚೆನ್ನಾಗಿ ಬರೋದು, ಯಾವುದೇ ಅಡುಗೆ ಆದರೂ ಅಷ್ಟೇ. ನನಗಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸಖತ್ತಾಗಿ ಚೆನ್ನಾಗಿತ್ತು. ಆವತ್ತು ಹಾಗೆ ಅರ್ಜೆಂಟಲ್ಲಿ ಮಾಡಿದೆ, ಅದಕ್ಕೆ ಚೆನ್ನಾಗಿ ಬಂದಿತ್ತು. ನಿಮಗೂ ಹಂಗೆ ಅನಿಸುತ್ತಾ ಅಂತ ನನಗೆ ಹೇಳಿ. ಗೋ ಯು ಗೋ ಔಟ್ ಸೈಡ್. ತಟ್ಟೆನೇ ಬಿಸಾಕ್ಬಿಟ್ಟು ಬತ್ತಾಯ್ತು. ಹೋಗು. ಬಾರೋ ಬಾ ಬಾ, ನಿನ್ ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್, ಬಾ ಆಫೀಸ್ಗೆ ಹೋಗ್ಬಿಟ್ಟು ಬರುತ್ತೆ, ಬಾ. ನಾನು ಬೇಡವಾ? ನಡಿ, ನಾವು ಕೆಳಗೆ ತನಕ ಬರ್ತೀನಿ, ಕೆಳಗೆ ತನಕ ಬರ್ತೀನಿ. ನಡಿ, ಬಂದ್ರೆ ಆಮೇಲೆ ನೋಡ್ಕೊತೀನಿ. ನಡೀರಿ, ಬಾರೋ. ಎತ್ಕೊಬಿಡ್ತಾಳೆ ಅಂತ ಅವನು. ಅವನವತ್ತು ಏನೇ ಮಾಡಿದ್ರು ಅವಳು ಕಂಟ್ರೋಲೇ ಮಾಡಲೇ ಇಲ್ಲ ಅವನು. ಅದಕ್ಕೋಸ್ಕರ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ನಾವು, ಗಾಡಿ ನನ್ನನ್ನು ಕೂರಿಸ್ಕೊಂಡು ಒಂದು ರೌಂಡ್ ಹಾಕ್ಸಿದ್ರು ನನ್ನ ಹಸ್ಬೆಂಡು. ಇದು ಆಫೀಸ್ ಗಾಡಿ ಇದು ಅವ್ರದ್ದು. ಇನ್ನು ಅವರು ನೈಟು ಆಫೀಸ್ ಮುಗಿಸ್ಕೊಂಡು ಬಂದಮೇಲೆ, ಅಂದರೆ ವರ್ಕ್ ಮುಗಿಸಿ ಬಂದಮೇಲೆ ನಾವು ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಟೆಂಪಲ್ ಹೋಗ್ತಾಯಿದ್ದೀವಿ. ಇದು ನಮ್ಮ ನಿಯರ್, ಅಂದರೆ ನಮ್ಮ ಮನೆ ಹತ್ರ ನಿಯರ್, ತುಂಬ ಹತ್ರ, ಇದು ವಾಕಬಲ್ಲು. ಬಟ್ ನಾವು ಗಾಡಿಯಲ್ಲಿ ಬಂದ್ವಿ. ಮಹದೇಶ್ವರ ದೇವಸ್ಥಾನ, ಅಮಾವಾಸ್ಯೆ ದಿನ, ಅದು ಭೀಮ್ನ ಅಮಾವಾಸ್ಯೆ ದಿನ ಮಹದೇಶ್ವರನ ದರ್ಶನ ಮಾಡೋದೇ ಒಂದು ದೊಡ್ಡ ಒಂದು ಇದು. ಅದರಲ್ಲಿ ನಾವು ರಶ್ ಇದ್ದರೆ ಒಳಗಡೆ ಹೋಗೋದು ಬೇಡ, ಹಂಗೆ ಕೈ ಮುಕ್ಕೊಂಡು ಬಂದ್ಬಿಡೋಣ ಅಂತ ಹೋದ್ವಿ. ಬಟ್ ನಮ್ಮ ಲಕ್ಕು ರಶ್ ಇರಲಿಲ್ಲ, ಆರಾಮಾಗಿ ದೇವ್ರು ನೋಡ್ಕೊಂಡು ಬಂದ್ವಿ. ನೀವು ಕೂಡ ನೋಡಿ, ಚೆನ್ನಾಗಿದೆ, ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ತುಂಬ ಚಿಕ್ಕ ದೇವಸ್ಥಾನ ಆದ್ರೂ ದೇವ್ರು ನೋಡೋಕ್ಕೆ ಒಂದು ಚಂದ, ಅಷ್ಟು ಚೆನ್ನಾಗಿದೆ ಟೆಂಪಲ್ ಇದು. ನೋಡಿ ತಗೊಳ್ಳೋ. ಈ ಕಡೆ ಇರುತ್ತೆ ಕಾಯಿನು. ಅಲ್ಲೆಲ್ಲ ಹೊರಗಡೆ ಹಾಕಿ ನೋಡಿದ್ದೆ ನಾನು. ಕೈ ಮುಖ ಮಗನ, ಕೈ ಮುಖ ಮಗನ, ಕೈ ಮುಕ್ಕೊಳ್ಳಲಿ, ಕೈ ಮುಖ ಮಾಮೆ, ಕೈ ಮುಖ. ಜಯ ಮಾದಪ್ಪ. ಏನು ಜೋರಾಗಿ ಹೇಳ್ಬೇಕು, ಏನು ಜೋರಾಗಿ ಹೇಳಿನ, ಜೋರಾಗಿ ಹೇಳಿನ. ಕೆಳಗೆ ಮಾಡಿಸ್ಬಾರ್ದು ಮಗನೇ. ಇನ್ನು ಹಬ್ಬಕ್ಕೆಲ್ಲ ಸ್ಯಾರೀಸ್ ಬೇಕಲ್ವಾ, ಸೊ ಅವತ್ತು ನಮ್ಮ ಹಸ್ಬೆಂಡ್ ಲೀವ್ ಹಾಕಿದ್ರು. ಅಂದರೆ ಇದು ಒಂದು ಭೀಮ್ ಅಮಾವಾಸ್ಯೆ ಆಗೋದು ಲಾಸ್ಟ್ ವೀಕ್, ಅಂದರೆ ಒಂದು 1 ವೀಕ್ ಬಿಫೋರ್ ವೀಡಿಯೋ ಇದು.
ಆವತ್ತು ನಾವು ಆಲ್ಮೋಸ್ಟ್ ನಾನು ಹಾಕ್ಕೊಳ್ಳೋ ಸ್ಯಾರೀಸ್ ಎಲ್ಲ ಚಿಕ್ಕಪೇಟೆಯಲ್ಲಿ ಅಂದರೆ ಸುದರ್ಶನ್ ಸಿಲ್ಕಲ್ಲೇ ನಾನು ತುಂಬ ತೊಗೊಂಡು ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ ಸುದರ್ಶನ್ ಸಿಲ್ಕ್ದೆ. ನಾನು ಯಾವಾಗಲೂ ಅಲ್ಲೇ ಹೋಗಿ ಸ್ಯಾರಿ ಪರ್ಚೇಸ್ ಮಾಡೋದು. ಸೊ ಅದು ಒಂದು ವಿಡಿಯೋ ಇತ್ತು, ಎಡಿಟಿಂಗ್ ಮಾಡಬೇಕಾದ್ರೆ ಸಿಕ್ತು ಅಂತ ಆ ಕ್ಲಿಪ್ಪಿಂಗ್ನ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಗೈಸ್. ಇಷ್ಟೊತ್ತವರೆಗೂ ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿದ್ರಿ ಅವರಿಗೆಲ್ಲ ತುಂಬ ಹೃದಯವಾದ ಧನ್ಯವಾದಗಳು. ಆ್ಯಂಡ್ ಹಾಗೆ ನಾನು ಯಾವ್ಯಾವ ಸ್ಯಾರೀಸ್ ಪರ್ಚೇಸ್ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಅದನ್ನು ತೋರಿಸ್ತೀನಿ ಸ್ಯಾರೀಸ್ ಹೇಗಿದೆ ಅಂತ. ಇಷ್ಟೊತ್ತವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.